ಸ್ನೇಹಿತರ ನಮಸ್ಕಾರ. ಈ ರೇಣುಕಸ್ವಾಮಿ ಹತ್ಯೆ ಬಳಿಕ ದರ್ಶನ್ ಮತ್ತು ಪವಿತ್ರ ಸಂಬಂಧದ ಬಗ್ಗೆ ಅಥವಾ ಇವರಿಬ್ರು ಕೂಡ ಜೊತೆಗೆ ಇದ್ದಿದ್ರ ಬಗ್ಗೆ, ಇವರ ಸಂಬಂಧದ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ನ ಜೊತೆಗೆ ಇವರು ಯಾವ ರೀತಿ ಇದ್ದಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ನಿರಂತರವಾದಂಥ ಚರ್ಚೆಗಳು, ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಈ ಪವಿತ್ರಗೆ ಈ ದರ್ಶನ್ ಎಷ್ಟರ ಮಟ್ಟಿಗೆ ಅಡಿಯಾಳೆ ಆಗಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಪವಿತ್ರ ಅಂತ ಹೇಳಿದ್ರೆ ಏನಕ್ಕೂ ಕೂಡ ಸಿದ್ಧವಾಗಿದ್ದಂಥ ದರ್ಶನ್ ಇವತ್ತು ಬದಲಾಗಿರ್ಬೋದು, ಅಥವಾ ಇವತ್ತು ಪವಿತ್ರಳಿಂದ ನಾನು ಏನೆಲ್ಲ ಅನುಭವಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು ರಿಯಲೈಸೇಷನನ್ನು ಮಾಡ್ಕೊಂಡಿರ್ಬೋದು. ಆದರೆ ಈ ಹಿಂದೆ, ಅಂದರೆ ಈ ಘಟನೆ ನಡೆಯೋದಕ್ಕಿಂತ ಹಿಂದೆ ದರ್ಶನ್ ಪವಿತ್ರಳಿಗೋಸ್ಕರ ಏನೆಲ್ಲ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ವಿಚಾರಗಳು ಸಿಗ್ತಿದ್ದಾವೆ. ಒಂದೊಂದು ವಿಚಾರಗಳು ಕೂಡ ಶಾಕಿಂಗ್ ಆಗಿದ್ದಾವೆ. ಯಾಕಂತ ಹೇಳಿದ್ರೆ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಹೀಗಿರ್ತಾರ ಜನ ಅಂತೇಳಿ. ಆ ರೀತಿ ಇದ್ದ ದರ್ಶನ್ ಅನ್ನೋದು ಕೂಡ ಈಗ ಸಾಕ್ಷಿ ಸಮೇತ ನಮಗೆಲ್ಲದೂ ಕೂಡ ರುಜುವಾತಾಗ್ತಿದೆ. ಅದರಲ್ಲೂ ಕೂಡ ಸ್ನೇಹಿತರೆ, ನಾವು ಸೂಕ್ಷ್ಮವಾಗಿ ಗಮನಿಸಬೇಕಿಲ್ಲಿ, ದರ್ಶನ್ನು ಈಗ ಜೈಲು ಸೇರಿರ್ಬೋದು, ಪವಿತ್ರ ಕೂಡ ಜೈಲಿಗೆ ಸೇರಿರ್ಬೋದು. ಆದರೆ ಇವರಿಬ್ಬರ ಸಂಬಂಧ ಇದೆಯಲ್ಲ, ಅದು ಕಾನೂನು ಬಾಹಿರವಾದಂಥ ಸಂಬಂಧ, ಅಕ್ರಮವಾದಂಥ ಸಂಬಂಧ, ಜೊತೆಗೆ ಸಮಾಜ ವಿರೋಧಿ ಸಂಬಂಧ ಕೂಡ ಹೌದು. ಇದು ಅವ್ರು ಏನೇ ಕೂಡ ಹೇಳ್ಕೊಂಡಿರ್ಬೋದು, ಸ್ನೇಹಿತರು ಜೊತೆಗೆ ನಾವು ಇಬ್ಬರು ಕೂಡ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ವಿ, ನಾವು ಈ ರಿಲೇಷನ್ಶಿಪ್ನ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡಿದ್ವಿ, ಹಾಗೆ ಹೀಗೆ ಮಣ್ಣು ಮಸಿ ಏನೇ ಹೇಳ್ಬೋದು. ಲಿವಿಂಗ್ ರಿಲೇಷನ್ಶಿಪ್ ಇದೆಯಲ್ಲ, ಇದು ಸದ್ಯಕ್ಕಂತೂ ಕಾನೂನು ಬಾಹಿರನೇ. ಕಟ್ಕೊಂಡಿರುವಂತಹ ಧರ್ಮ ಪತ್ನಿ ಇರುವಂಥ ಸಂದರ್ಭದಲ್ಲಿ ಆಕೆಗೆ ಹೇಗಾಗಬೇಡ, ಈ ಎಲ್ಲ ವಿಚಾರಗಳನ್ನು ಕೂಡ ನೋಡಿದಾಗ ಈಗ ಮತ್ತೊಂದು ವಿಚಾರವನ್ನು ಬಹುಶಃ ವಿಜಯಲಕ್ಷ್ಮಿಯನ್ನು ಅದನ್ನು ಕೇಳಿಸ್ಕೊಂಡ್ರೆ, ಅಂದರೆ ಈಗ ದರ್ಶನ್ ಮತ್ತು ಈ ಪವಿತ್ರಗೌಡ ಸಂಬಂಧದ ಬಗ್ಗೆ ಮತ್ತೊಂದು ವಿಚಾರ ಏನು ಬಹಿರಂಗ ಆಗಿದೆ ನೋಡಿ, ಅದರ ಬಗ್ಗೆ ಕೇಳಿಸ್ಕೊಂಡ್ರೆ ವಿಜಯಲಕ್ಷ್ಮಿಗೆ ಇನ್ನಷ್ಟು ನೋವಾಗೋದ್ರಲ್ಲಿ ಅನುಮಾನನಿಲ್ಲ. ಹಾಗಾದ್ರೆ ಮಾತ್ರಕ್ಕೆ ಇದನ್ನು ವಿಜಯಲಕ್ಷ್ಮಿ ನೋವಿಸ್ಬೇಕು, ವಿಜಯಲಕ್ಷ್ಮಿಗೆ ನೋವು ಆಗಬೇಕು ಅನ್ನೋಂಥ ಕಾರಣಕ್ಕೆ ಇಡ್ತಿರುವಂಥ ಸ್ಟೋರಿ ಅಲ್ಲ. ನಿಮಗೆ ಗೊತ್ತಾಗಬೇಕು ದರ್ಶನ್ ಮತ್ತು ಪವಿತ್ರ ನಡುವಿನ ಸಂಬಂಧ ಎಷ್ಟು ಕುಲಗೆಟ್ಟು ಹೋಗಿತ್ತು ಅನ್ನೋದು ನಿಮಗೆ ಅರ್ಥ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಹಾಗಾದರೆ ಏನಾಗಿತ್ತು, ಏನು ದರ್ಶನ್ನು ಮತ್ತು ಈ ಪವಿತ್ರ ನಡುವಿನ ಸಂಬಂಧಕ್ಕೆ ಸಾಕ್ಷಿಯಾಗಿ ಸಿಕ್ಕಂತಹ ಮತ್ತಷ್ಟು ಸಾಕ್ಷಿಗಳು ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ಪವಿತ್ರ ಸ್ವತಃ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡ್ತಿದ್ದಾರೆ ಮತ್ತು ಹೊರಗಡೆನೂ ಕೂಡ ಹೇಳಿದ್ದಾರೆ, ದರ್ಶನ್ ಕೂಡ ಹೇಳಿದ್ದಾರೆ, ಕಳೆದ 10 ವರ್ಷಗಳಿಂದ ಇವರಿಬ್ಬರು ಕೂಡ ಅಕ್ರಮ ಸಂಬಂಧದಲ್ಲಿದ್ದಾರೆ, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ. ಯಾರು? ದರ್ಶನ್ ಮತ್ತು ಪವಿತ್ರ. ದರ್ಶನ್ ಮತ್ತು ಪವಿತ್ರ ಯಾವತ್ತಿಂದ ಈ ಅಕ್ರಮ ಸಂಬಂಧವನ್ನು ಬೆಳೆಸಿ ಅವರ ಸಂಬಂಧವನ್ನು ಶುರು ಮಾಡಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ವಿಜಯಲಕ್ಷ್ಮಿಗೆ ನೆಮ್ಮದಿಯನ್ನು ಕೊಟ್ಟಿಲ್ಲ. ಈ ಹಿಂದೆ ಮತ್ತೊಬ್ಬ ನಟಿಯ ವಿಚಾರದಲ್ಲೂ ಕೂಡ ಇದೇ ವಿಜಯಲಕ್ಷ್ಮಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಂಥ ದರ್ಶನ್ ಜೈಲು ಸೇರಿದ್ದಾಯಿತು. ಅದಾದಿಂದ ಹೊರಗಡೆ ಬಂದ ಮೇಲೆ ಸ್ವಲ್ಪನಾದರೂ ಕೂಡ ಬುದ್ಧಿ ಬಂದಿರ್ಬೋದು ಅಂತೇಳಿ ಅಂದ್ಕೊಂಡಿರುವಂಥ ಸಂದರ್ಭದಲ್ಲೇ ಎಲ್ಲವನ್ನು ಕೂಡ ಮರೆತಿದ್ದಂತಹ ಇದೇ ದರ್ಶನ್ಗೆ ಮತ್ತೆ ಶಾಕ್ ಕೊಟ್ಟಿದ್ದು ಈ ಪವಿತ್ರಗೌಡ ಇಷ್ಟೆಲ್ಲ ಮಾಡಿದ್ರು ಕೂಡ, ಪವಿತ್ರಗೌಡಿಗೋಸ್ಕರ ದರ್ಶನ್ ಇಷ್ಟೆಲ್ಲ ಮಾಡಿದ್ರು ಕೂಡ ವಿಜಯಲಕ್ಷ್ಮಿ ಮಾತ್ರ ದರ್ಶನನ್ನು ಕೈ ಬಿಡಲಿಲ್ಲ. ಕಟ್ಕೊಂಡಂಥ ಗಂಡ ಏನೇ ಮಾಡಿದ್ರು ಕೂಡ ನನ್ನ ಗಂಡ, ಆತನನ್ನು ಬಿಡಿಸ್ಕೊಂಡು ಬರೋದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಈ ಗಂಡನನ್ನು ಬಿಡಿಸ್ಕೊಂಬರುವಂಥ ಯತ್ನವನ್ನು ಆರಂಭದಿಂದ ಕೂಡ ಮಾಡ್ತಾ ಬಂದಿದ್ದಾರೆ ವಿಜಯಲಕ್ಷ್ಮಿ. ಇದು ಒಂದು ಭಾಗ. ಇನ್ನೊಂದು ಭಾಗ, ಈಗ ಇದೇ ಪವಿತ್ರಗೌಡ ಮತ್ತು ಈ ದರ್ಶನ್ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ವಿಚಾರಗಳು, ಹೊಸ ಹೊಸ ವಿಚಾರಗಳು ಮತ್ತು ರೋಚಕ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ, ಈಗ ಈ ದರ್ಶನ್ ತೂಗುದೀಪ್ ಮತ್ತು ಪವಿತ್ರಗೌಡ ನಡುವಿನ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದು. ಹೌದು, ಈ ಭೀಕರ ಹತ್ಯೆಯಲ್ಲಿ ಆರೋಪಿಯಾಗಿರುವಂಥ ದರ್ಶನ್ ತೂಗುದೀಪ್ಗೆ ಬದುಕನ್ನು ಹಾಳು ಮಾಡುವಂಥ ಪಾತ್ರವನ್ನು ವಹಿಸಿದಂಥ ಪವಿತ್ರಗೌಡ ನಡುವೆ ಒಂದು ಅಕ್ರಮ ಸಂಬಂಧ ಇತ್ತು. ಈ ದರ್ಶನ್ಗೆ ಪವಿತ್ರ ಏನಾಗಬೇಕು ಅಂತೇಳಿ ಕೇಳಿದ್ರೆ ಯಾರಲ್ಲೂ ಕೂಡ ಉತ್ತರ ಇಲ್ಲ. ಪವಿತ್ರಗೌಡಳ ಮೊದಲ ಗಂಡ ಏನು ಮಾಡ್ತಿದ್ದ ಅದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಹೀಗೆ ಜನರು ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಈಗಾಗಲೇ ಹುಡುಕಿದ್ದಾರೆ, ಜಾಡಿಸಿದ್ದಾರೆ, ಎಲ್ಲವೂ ಕೂಡ ಆಗಿದೆ. ಎಲ್ಲೇ ಜಾಲಾಡಿದ್ರು ಕೂಡ ಸಿಗುವಂಥದ್ದು ಏನೋ ಒಂದೇ ಉತ್ತರ, ದರ್ಶನ್ನು ಇಲ್ಲಿ ಪವಿತ್ರಳ ಹೆಂಡತಿ ರೂಪದಲ್ಲಿದ್ದ ಅಂತೇಳಿ ಇಲ್ಲಿ ಸಿಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಗಂಡನಾಗಿ ದರ್ಶನ್ ಇರಲಿಲ್ಲ, ಪವಿತ್ರನ ಜೊತೆಗೆ ಹೆಂಡತಿಯಾಗಿ ಬದುಕಿದ್ದ. ಯಾಕಂತ ಹೇಳಿದ್ರೆ ಪವಿತ್ರಗೌಡ ಹಾಕಿದಂಥ ಗೆರೆಯನ್ನು ದರ್ಶನ್ ದಾಟ್ತಾ ಇರಲಿಲ್ಲ, ಪವಿತ್ರಗೌಡ ಹೇಳಿದ ಮಾತನ್ನು ದರ್ಶನ್ ದಾಟ್ತಾ ಇರಲಿಲ್ಲ, ಮೀರ್ತಾ ಇರಲಿಲ್ಲ. ಒಂದು ವೇಳೆ ಪವಿತ್ರಗೌಡ ಸಿಟ್ಟು ಮಾಡಿಕೊಂಡು ದರ್ಶನ್ ಜೊತೆಗೆ ಮಾತನಾಡ್ತಿದ್ರೆ ಕಾಲು ಹಿಡಿದು ಪವಿತ್ರಗೌಡಳನ್ನು ಮಾತಾಡು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಂತೆ ಗುರು. ಎಂಥ ಆಶ್ಚರ್ಯ ಅಲ್ವಾ ಇವೆಲ್ಲ, ಎಂತಹ ವಿಚಿತ್ರ ಅಲ್ವಾ. ಅಂತಹ ದರ್ಶನು ಇಂತಹ ಪವಿತ್ರಗೌಡಳ ಕಾಲಿಡಿದು ಕೇಳ್ತಿದ್ದಂತೆ, ಇಲ್ಲ ನನ್ನಿಂದೇನಾದರೂ ಬೇಜಾರಾದರೆ ಕ್ಷಮಿಸು ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ಒಬಲೈಸ್ ಮಾಡ್ತಿದ್ದ, ಅಂದರೆ ಅಷ್ಟು ಕನ್ವಿನ್ಸ್ ಮಾಡುವಂಥ ಯತ್ನವನ್ನು ಮಾಡ್ತಿದ್ದ. ಪವಿತ್ರಗೌಡ ಸಿಟ್ಟನ್ನು ತಣಿಸುವಂಥ ಪ್ರಯತ್ನವನ್ನು ಆ ರೀತಿಯೆಲ್ಲ ಮಾಡಿದ್ದ ಅನ್ನೋದನ್ನು ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಮತ್ತು ಕೆಲವರು ಆಪ್ತ ವಲಯದವರು ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಪವಿತ್ರಗೌಡ ಸಿಟ್ಟು ಮಾಡ್ಕೊಳ್ತಿದ್ಲು, ದರ್ಶನ್ ಸಮಾಧಾನ ಮಾಡ್ತಿದ್ದ. ಇನ್ನು ಪ್ರೀತಿ ಹೆಚ್ಚಾದಾಗ, ಯಾರಿಗೆ? ಪವಿತ್ರಗೌಡಗೆ ದರ್ಶನ್ ಮೇಲೆ ಪ್ರೀತಿ ಹೆಚ್ಚಾದಾಗ ಸುಬ್ಬ ಅಂತೇಳಿ ಕರಿತಿದ್ಲಂತೆ, ಮೈ ಮೇಲೆ ಹೋಗಿ ಉಳೆ ಬೀಳ್ತಿದ್ಲಂತೆ.
ಅಷ್ಟರ ಮಟ್ಟಿಗೆ ಆತ್ಮೀಯತೆಯೂ ಕೂಡ ಇತ್ತು. ಯಾರಿದ್ದಾರೆ ಯಾರಿಲ್ಲ ಯಾವುದನ್ನು ಕೂಡ ನೋಡ್ತಿರ್ಲಿಲ್ಲಂತೆ ಇವರು. ಅಷ್ಟರ ಮಟ್ಟಿಗೆ ಆತ್ಮೀಯತೆಯನ್ನು ಇಟ್ಕೊಂಡಿದ್ರು. ಇನ್ನು ಇವರ ಈ ಆತ್ಮೀಯತೆಗೆ ಮತ್ತೊಂದು ಸಾಕ್ಷ್ಯವೂ ಕೂಡ ಲಭ್ಯವಾಗಿದೆ. ಅದೇನು ಅಂತ ಹೇಳಿದ್ರೆ, ದರ್ಶನ್ ತೂಗುದೀಪು ಒಳ ಉಡುಪು ಇದೇ ಪವಿತ್ರಗೌಡ ಮನೆಯಲ್ಲಿ ಪತ್ತೆಯಾಗಿದೆ. ಈ ಮನೆ ಇದೆಯಲ್ಲ, ಈ ಮನೆಯಲ್ಲಿ ಇಬ್ಬರು ಕೂಡ ಇದ್ದರು. ಸ್ವತಃ ದರ್ಶನ್ ಕೂಡ ಹೇಳಿದ್ದಾರೆ, ನಾನು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದೆ ಪವಿತ್ರಗೌಡ ಜೊತೆಗೆ ಅಂತೇಳಿ. ಹಾಗಾಗಿ ಪವಿತ್ರಗೌಡ ಮನೆಯಲ್ಲಿ ದರ್ಶನ್ ಒಳ ಉಡುಪು ಪತ್ತೆ ಆಗಿರೋದೇನು ವಿಶೇಷ ಅಲ್ಲ. ಇದರ ಜೊತೆಗೆ ವಿಶೇಷ ಮತ್ತು ವಿಚಿತ್ರ ಅನಿಸೋದು, ದರ್ಶನ್ ಕೂದಲು ಪವಿತ್ರಗೌಡ ಬೆಡ್ ಮೇಲೆ ಪತ್ತೆಯಾಗಿದೆ. ಇದನ್ನು ಕೂಡ ಸಾಕ್ಷಿಯಾಗಿ ಈಗಾಗಲೇ ಪರಿಗಣಿಸಲಾಗಿದೆ. ದರ್ಶನ್ ತೂಗುದೀಪ್ ಕೂದಲೇ ಇದು, ಈ ಕೂದಲು ಪವಿತ್ರಗೌಡ ಬೆಡ್ ಮೇಲೆ ಪತ್ತೆಯಾಗಿದೆ. ಹೀಗಾಗಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಪವಿತ್ರಗೌಡ ಮನೆಗೆ ಬೀಗ ಹಾಕಿ ಪರಿಶೀಲನೆಯನ್ನು ನಡೆಸಿದಂಥ ಪೊಲೀಸರಿಗೆ ನಟ ದರ್ಶನ್ ತೂಗುದೀಪಿಗೆ ಸಂಬಂಧಪಟ್ಟಂಥ ವಸ್ತುಗಳು ಪವಿತ್ರಗೌಡಳ ಬಂಗಲೆಯಲ್ಲಿ ಸಿಗ್ತಾ ಇದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನ ಬಗ್ಗೆ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಆಘಾತಕಾರಿ ಅಂಶಗಳು ಪತ್ತೆಯಾಗಿದ್ದಾವೆ. ಅದರಲ್ಲೂ ಕೂಡ ದರ್ಶನ್ ಮತ್ತು ಈ ಪವಿತ್ರಗೌಡಳಿಗೆ ಏನು ಸಂಬಂಧ ಇತ್ತು ಅನ್ನೋದಕ್ಕೆ ಸ್ಪಷ್ಟವಾಗಿ ಉತ್ತರವೂ ಕೂಡ ಸಿಗ್ತಾ ಇದೆ. ಅಂದರೆ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟನಾಗಿದ್ದಂಥ ದರ್ಶನ್ನು ಇಲ್ಲಿ ಪವಿತ್ರಗೌಡ ಅನ್ನುವಂತಹ ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಯಾವ ರೀತಿ ವಿಲವಿಲ ಒದ್ದಾಡಿದ್ದಾನೆ ಮತ್ತು ಎಲ್ಲವನ್ನು ಕೂಡ ಹೇಗೆ ಕಳ್ಕೊಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೇ ಹೇಳ್ಬೋದು. ಇದು ಪ್ರಮುಖವಾದಂಥ ಘಟನೆ. ಇಲ್ಲಿ ನೋಡಿ, ಪವಿತ್ರಗೌಡಳ ಮನೆಯಲ್ಲಿ ದರ್ಶನ್ ಒಳ ಉಡುಪು ಪತ್ತೆ ಆಗ್ತದೆ. ಪವಿತ್ರಗೌಡ ಬೆಡ್ನಲ್ಲೇ ದರ್ಶನ್ ತಲೆ ಕೂದಲು ಪತ್ತೆ ಆಗ್ತದೆ. ದರ್ಶನ್ ಎಷ್ಟೋ ವಸ್ತುಗಳು ಪವಿತ್ರಗೌಡ ಮನೆಯಲ್ಲೇ ಇರ್ತವೆ. ಹೀಗೆಲ್ಲ ಆದಾಗ ಈ ಕಟ್ಕೊಂಡಂಥ ಹೆಂಡತಿ ವಿಜಯಲಕ್ಷ್ಮಿ ಪರಿಸ್ಥಿತಿ ಹೇಗಾಗಬೇಡ? ಈ ವಿಚಾರವನ್ನು ಕೇಳಿದಂಥ ಆಕೆಯ ಮನಸ್ಥಿತಿ ಎಷ್ಟು ವಿಚಲಿತ ಆಗಬಾರ್ದು? ಅಲ್ಲ, ಎಂಥ ಗಂಡನನ್ನು ನಾನು ಮದುವೆ ಆದೆ, ಎಂಥ ಯುವಕನನ್ನು ನಾನು ಹೋಗೋಗಿ ಮದುವೆ ಆದೆ ಅಂತ ಹೇಳ್ಬಿಟ್ಟು ಆಕೆ ಎಷ್ಟು ಪರಿತಪಿಸ್ಲಿಕ್ಕಿಲ್ಲ ಅಲ್ವಾ? ಯಾರೂ ಕೂಡ ಈ ರೀತಿ ಮಾಡಬಾರ್ದು. ಕಟ್ಕೊಂಡಂಥ ಹೆಂಡತಿ ಇರುವಾಗಂತ ಇಟ್ಕೊಂಡಂತಹ ಹೆಂಗಸಿಗೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟವಾದಂಥ ನಿದರ್ಶನ. ಇಟ್ಕೊಂಡವಳು ಯಾವತ್ತೂ ಕೂಡ ಇಟ್ಕೊಂಡವಳೆ, ಕಟ್ಕೊಂಡವಳು ಯಾವತ್ತೂ ಕೂಡ ಕೊನೆವರೆಗೆ ಅನ್ನುವಂಥ ಮಾತಿದೆ. ಹೀಗಾಗಿ ಇದನ್ನು ದರ್ಶನ್ ಮರೆತಂಥ ಪರಿಣಾಮ ಇವತ್ತು ಈ ಪರಿಸ್ಥಿತಿ ಬಂತು. ಜೊತೆಗೆ ಕರ್ಮ ರಿಟರ್ನ್ಸ್ ಅಂತೇಳಿ ಹೇಳ್ತಾರಲ್ಲ, ಅದೇ ಬಹುಶಃ ದರ್ಶನ್ಗೆ ಈಗ ಈ ರೂಪದಲ್ಲಿ ಬರ್ತಾ ಇದೆ. ಅವತ್ತು ಮತ್ತೊಬ್ಬ ನಟಿಗೋಸ್ಕರ ಇದೇ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದಂಥ ದರ್ಶನ್ ಜೈಲು ಸೇರಿ ಆಗಿತ್ತು. ಅವತ್ತೇ ಬುದ್ಧಿ ಕಲ್ತಿದ್ದಿದ್ರೆ ದರ್ಶನ್ಗೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಬಟ್ ಬುದ್ಧಿ ಕಲಿಲಿಲ್ಲ. ಮತ್ತೆ ಪವಿತ್ರಗೌಡ ಅನ್ನುವಂತಹ ಅಪವಿತ್ರ ಸಂಘವನ್ನು ಮಾಡಿದಂಥ ದರ್ಶನ್ಗೆ ಇವತ್ತು ದೇವರು ಸರಿಯಾಗಿ ಶಿಕ್ಷೆಯನ್ನು, ಶಾಸ್ತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ದರ್ಶನ್ ಜೈಲಿನಲ್ಲಿ ಪ್ರತಿಯೊಂದು ಕ್ಷಣವನ್ನು ಕೂಡ ಇದೇ ನೆನಪುಗಳಲ್ಲಿ, ಇದೇ ಯೋಚನೆಗಳನ್ನು ಮಾಡ್ತಾ ಕಳೀತಾ ಇರ್ಬೋದು. ನಾನು ಎಂಥ ಎಡವಟ್ಟನ್ನು ಮಾಡಿದೆ, ನಾನು ಎಂಥ ತಪ್ಪನ್ನು ಮಾಡಿದೆ, ದೇವರು ನನಗೆ ಯಾಕೆ ಈ ಶಿಕ್ಷೆಯನ್ನು ಕೊಡ್ತಿದ್ದಾನೆ ಅನ್ನೋದನ್ನು ಬಹುಶಃ ದರ್ಶನ್ ಇವತ್ತು ರಿಯಲೈಸ್ ಮಾಡ್ಕೊಂಡಿರ್ಬೋದು. ನೋಡಿ, ಪವಿತ್ರಗೌಡ ಅನ್ನುವಂತಹ ಹೆಣ್ಣು ಸಾಮಾನ್ಯವಾದಂಥ ಹೆಣ್ಣಲ್ಲ. ಆಕೆಗೆ ಈ ಪತಿಯ ಮೇಲೆ ಇರುವಂಥ ಗೌರವ, ಪತಿಯ ಮೇಲಿರುವಂಥ ಭಕ್ತಿ, ಶ್ರದ್ಧೆ ಎಲ್ಲದೂ ಕೂಡ ಸಾಕ್ಷಿಯೇ ಈಗ ಆಕೆ ಮಾಡ್ತಿರುವಂಥ ಪ್ರಯತ್ನಗಳು. ಪ್ರತಿಯೊಂದು ದಿನವೂ ಕೂಡ ದರ್ಶನ್ ಬಿಡುಗಡೆಗಾಗಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ವಿಜಯಲಕ್ಷ್ಮಿ ಸಾಕಷ್ಟು ದೇವಾಲಯಗಳಿಗೂ ಕೂಡ ಈಗಾಗಲೇ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಯಾಕೆ? ತನ್ನ ಪತಿ ಬಿಡುಗಡೆ ಆಗಬೇಕು, ತನ್ನ ಪತಿಗೆ ಬಂದಿರುವಂಥ ಸಂಕಷ್ಟ ದೂರ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ. ಆದರೆ ಈ ಪತಿ ಮಾಡಿದ್ದು ಮಣ್ಣು ತಿನ್ನುವ ಕೆಲಸವನ್ನು, ಈ ಪತಿ ಮಾಡಿದ್ದು ಇದೇ ಪತ್ನಿಗೆ ಬೇಸರ ಆಗುವಂತಹ ಅಥವಾ ಪತ್ನಿಯ ಬಾಳು ಹಾಳು ಮಾಡುವಂಥ ಕೆಲಸವನ್ನು. ಇವತ್ತು ಬಹುಶಃ ದರ್ಶನ್ಗೆ ಬದಲಾಗೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಏನೇ ಆಗಿರ್ಬೋದು ಇಲ್ಲಿವರೆಗೆ ಅವೆಲ್ಲವನ್ನು ಕೂಡ ಮರೆತು ನೆಟ್ಟಿಗೆ ಬದುಕಿದರೆ ದರ್ಶನ್ ಬದುಕು ಕೂಡ ಹಸನಾಗುತ್ತೆ. ಇಲ್ಲವಾ ಅಂತ ಹೇಳಿದ್ರೆ ಮತ್ತೆ ದರ್ಶನ್ ಬದುಕು ಬೀದಿಗೆ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಒಬ್ಬ ದೊಡ್ಡ ನಟನಾಗಿ ಬೆಳೆದಂಥ ದರ್ಶನ್ ಒಂದೇ ಒಂದು ತಪ್ಪು ಮಾಡಿಕೊಂಡು ಯಾವ ರೀತಿ ಬೀದಿಗೆ ಬಂದರು ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಸೂಕ್ಷ್ಮವಾಗಿ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.